ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 2 ಎಕರೆ 15 ಗುಂಟೆ ರಿವರ್ ಫೇಸಿಂಗ್ ಹೋಮ್ ಸ್ಟೇ. ಇದು ಶ್ರೀರಂಗಪಟ್ಟಣ ಹತ್ರ ರನ್ನಿಂಗ್ ಹೋಮ್ ಸ್ಟೇ. ಇದರಲ್ಲಿ 15 ಗುಂಟೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಕನ್ವರ್ಷನ್ನು ಮಾಡಿಸಿದ್ದಾರೆ. ನೋಡಿ, ಇದು ರೂಮು, ಅಟ್ಯಾಚ್ ಬಾತ್ರೂಮು. ಈ ಥರ ರೂಮ್ಸ್ 6 ಕಟ್ಟಿದ್ದಾರೆ, ಇನ್ನೊಂದು 4 ಕಟ್ಟಿಸ್ತಾ ಇದ್ದಾರೆ ಈಗ. ಮತ್ತು ಒಂದು RCC ಬಿಲ್ಡಿಂಗು ಇದೆ, ಅದರಲ್ಲಿ ಇನ್ನೂ ರೂಮ್ಸ್ ಕಟ್ಟೋದು ಬಾಕಿ ಇದೆ, ಪೆಂಡಿಂಗ್ ಇಟ್ಟಿದ್ದಾರೆ ಅದು. ಈ ಲೊಕೇಶನ್ ಟೂರಿಸ್ಟ್ ಎಲ್ಲ ಬರೋ ಅಂಥದ್ದು ಲೊಕೇಶನ್. ಇದು ದೊಡ್ಡ ರಿವರ್ ಮತ್ತು ಅಗಲನೂ ಜಾಸ್ತಿ ಇದೆ ರಿವರ್ ಫೇಸಿಂಗ್ಗೆ. ಇದರಲ್ಲಿ ಒಂದು ಚೌಲ್ಟ್ರಿನೂ ಮಾಡಿದ್ರೆ ಮದುವೆಗಳೆಲ್ಲ ಮಾಡ್ಕೋಬೋದು, ಆ ರೀತಿ ಲೊಕೇಶನ್ ಇದೆ ಇದು. ಟೂರಿಸ್ಟು ಸುಮಾರು ಜನ ಬರ್ತಾ ಇರ್ತಾರೆ ಇಲ್ಲಿ. ನೋಡಿ, ಇದು ರಿವರ್. ಈಗ ಬೇಸಿಗೆ ಟೈಮಲ್ಲಿ ರಿವರ್ ನೀರು ಕಮ್ಮಿ ಆಗಿದೆ. ಇನ್ನೊಂದು 15 ಡೇಸ್ ಹೋದರೆ ರಿವರ್ ಫುಲ್ ಆಯ್ತದೆ. ನೋಡಿ, ರಿವರ್ ಇಲ್ಲಿಂದ ಕೂತ್ಕೊಂಡು ನೋಡಿದ್ರೆ ಫ್ರಂಟಲ್ಲಿ ಚೆನ್ನಾಗಿ ಕಾಣ್ತದೆ ವ್ಯೂ. ಎಲ್ಲ ಥರದ್ದು ಪಕ್ಷಿಗಳೆಲ್ಲ ಬರೋದು ಅದೆಲ್ಲ ಚೆನ್ನಾಗಿ ಕಾಣ್ತಿದೆ ಇಲ್ಲಿ. ನೋಡಿ, ಈ ಥರ ಫರ್ನಿಶ್ಡ್ ರೂಮ್ಸ್ ಮಾಡಿದ್ದಾರೆ. 6 ಮಾಡಿದ್ದಾರೆ, ಇನ್ನೊಂದು 4 ಕಟ್ತಾ ಇದ್ದಾರೆ. ನೋಡಿ, AC ರೂಮ್ಸ್. ಇದು ಟಾರ್ ರೋಡ್ ಅಡ್ಜಸೆಂಟ್. ಇದು ಕ್ಲಿಯರ್ ಟೈಟಲ್ ಇದೆ, ಸಿಂಗಲ್ ಓನರ್. ಚೌಲ್ಟ್ರಿಗೂ ಜಾಗ ಬಿಟ್ಟಿದ್ದಾರೆ. ಚೌಲ್ಟ್ರಿ ಕಟ್ಟಿ ಮದುವೆಗಳಲ್ಲಿ ಮಾಡಿದ್ರೆ ಇನ್ನೂ ಇನ್ಕಮ್ ಜಾಸ್ತಿ ಆಯ್ತದೆ. ಸದ್ಯಕ್ಕೆ ಇವರು ಕಂಪ್ಲೀಟ್ ಫುಲ್ ಕಟ್ಟಿಲ್ಲ, ಒಂದು ಅರ್ಧ ಭಾಗ ಕಟ್ಟಿದೆ, ಅರ್ಧ ಭಾಗ ಪೆಂಡಿಂಗ್ ಮಾಡಿಬಿಟ್ಟಿದ್ದಾರೆ. 22 ಕೋಟಿ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ನು ಮಾಡ್ಕೋಬೋದು. ನೋಡಿ, ಈಗ ರೂಮ್ಸ್ ತೋರಿಸೋದ್ನಲ್ಲ, ಅದರದ್ದು ಬ್ಯಾಕ್ ಸೈಡ್ ಏರಿಯಾ ಇದು, ರಿವರ್ ಫೇಸಿಂಗ್ ಕಡೆ ಇರೋದು. ನೋಡಿ, ಲೆಫ್ಟ್ ಸೈಡಲ್ಲಿ ಪಿಲ್ಲರ್ಸ್ ಹಾಕಿದಾರಲ್ಲ, ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಈಗ. ನೋಡಿ, ಇದು RCC ಬಿಲ್ಡಿಂಗಲ್ಲಿ ಇದು ಕಿಚನ್ ಇದೆಲ್ಲ ಮಾಡಿದ, ಆಫೀಸ್ ರೂಮು, ಕಿಚನ್ ಮೇಲ್ಗಡೆ ರೂಮ್ಸ್ ಎಲ್ಲ ಮಾಡಿದ್ದಾರೆ, ವಾಲ್ ಎತ್ತಿದ್ದಾರೆ, ಮತ್ತು RCC ಹಾಕಿಲ್ಲ. ಇದೆಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ. ಈ ರೇರ್ ಈ ಥರ ವ್ಯೂ ಸಿಕ್ಕೋದು. ನೋಡಿ, ಯಾರಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ.